ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಎಲ್ಲ ಸದಸ್ಯರ ಕಾಳಜಿನೂ ಒಂದೇ. ಮಕ್ಕಳಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಸ್ಪೋರ್ಟ್ಸ್ ಮತ್ತು ಯೋಗವನ್ನು ಕಡ್ಡಾಯವಾಗಿ ಮಾಡೋದು ಭಾಳ ಸೂಕ್ತ ಅನ್ನೋದು. ಭಗವಂತನ ಸೃಷ್ಟಿಯಲ್ಲಿ ನಮಗೆ ಒಂದಕ್ಕೆ ಒಂದು ಸ್ಪೇರ್ ಕೊಟ್ಟಿದ್ದಾನೆ. 2 ಕೈ ಕೊಟ್ಟಿದ್ದಾನೆ, 2 ಕಣ್ಣು ಕೊಟ್ಟಿದ್ದಾನೆ, 2 ಕಿವಿ ಕೊಟ್ಟಿದ್ದಾನೆ, 2 ಕಾಲು, 2 ಲಂಗ್ಸು, 2 ಕಿಡ್ನಿ. ಆ ರೀತಿಯಲ್ಲಿ ಕೊಡಬೇಕಾದ್ರೆ ಮೆದುಳನ್ನು ಕೂಡ ಬಲ ಮೆದುಳು, ಎರಡನೇ ಮೆದುಳು ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಬಲಗಡೆ ಕೈಯಲ್ಲಿ ಬರೆಯುವಂಥ ಮಕ್ಕಳಿಗೆ ಎಡಗಡೆ ಬ್ರೈನು ಡಾಮಿನೆಂಟ್ ಬ್ರೈನ್, ಅಂದರೆ ಎಲ್ಲ ಸ್ಟ್ರೆಸ್ಸು ಟೆನ್ಷನ್ ಆ್ಯಕ್ಟಿವಿಟಿನ ಲೆಫ್ಟ್ ಬ್ರೈನ್ ತೊಗೊಳುತ್ತೆ. ಹಾಗಿದ್ರೆ ಬಲಗಡೆ ಬ್ರೈನ್ಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಂದ ಮಾತ್ರ ಸಾಧ್ಯ. ನಮಗೆ 2 ಬ್ರೈನ್ ಈಕ್ವಲ್ ಆಗಿ ಕೆಲಸ ಮಾಡಿದಾಗ ಮಕ್ಕಳ ಔಟ್ಪುಟ್ ಚೆನ್ನಾಗಿ ಬರ್ತದೆ. ಇವತ್ತಿನ ಇದರೊಳಗಡೆ ಬರೀ ಲೆಫ್ಟ್ ಬ್ರೈನಿಗೆ, ರೈಟ್ ಹ್ಯಾಂಡೆಡ್ ಪರ್ಸನ್ಗೆ ಲೆಫ್ಟ್ ಬ್ರೈನಿಗೆ ಒತ್ತಡ ಜಾಸ್ತಿ ಇರೋದ್ರಿಂದ ಅವರ ಬರೀ ಎಜುಕೇಷನ್ ಫೀಲ್ಡಲ್ಲೇ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಹೊರತು ರೈಟ್ ಬ್ರೈನಿಗೆ ಕೆಲಸವನ್ನು ಕೊಡ್ತಾ ಇಲ್ಲ. 2 ಬ್ರೈನ್ ಆಕ್ಟಿವಿಟಿ ಇದ್ದಾಗ ನಮಗೆ ಕೇಳಿದ್ದೇವೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು, ಓದು ಕೆಲಸ ಮಾಡ್ತು ಬುದ್ಧಿ ದೇಶ ಆಳ್ತು ಅಂತ. ಓದು ಒಕ್ಕಾಲು, ಜೀವನದಲ್ಲಿ ಓದು ಬರೀ 25% ಮಾತ್ರ, ಬುದ್ಧಿ 75%. ಹಾಗಾಗಿ ಓದು ಕೆಲಸ ಮಾಡ್ತು ಬುದ್ಧಿ ದೇಶ ಆಳ್ತು ಅಂತ. ಆ ನಿಟ್ಟಿನಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದರೆ ಈಗಿನ ಮಕ್ಕಳಲ್ಲಿ ಎಡಗಡೆ ಬ್ರೈನಿಗೆ ಟೆನ್ಷನ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ಡಿಪ್ರೆಷನ್ ಜಾಸ್ತಿ, ಸೂಸೈಡಲ್ ಅಟೆಂಪ್ಟ್ ಜಾಸ್ತಿ, ಆತ್ಮವಿಶ್ವಾಸ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಇದನ್ನು ಕಡ್ಡಾಯವಾಗಿ ಮಾಡೋದು ಬಹಳ ಸೂಕ್ತ ಅಂತ ಈ ಸಮಯದಲ್ಲಿ ವೈದ್ಯನಾಗಿ ನನ್ನ ಸಜೆಷನ್. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.